ಸೊ ರೋಹಿಣಿ ನಕ್ಷತ್ರದವರ ಗುಣ ಸ್ವಭಾವ ಹೇಗಿರುತ್ತೆ ಅಂತ ನೋಡೋಕ್ಕೆ ತುಂಬ ಆಕರ್ಷಕವಾಗಿರ್ತಾರೆ. ಫ್ಯಾಮಿಲಿ ಅಂತಂದರೆ ಬಹಳ ಇಷ್ಟ ಇವರಿಗೆ. ಫ್ಯಾಮಿಲಿ ಮೆಂಬರ್ಸ್ನ ಅಷ್ಟು ಪ್ರೀತಿಸ್ತಾರೆ, ಯಾರನ್ನೂ ಬಿಟ್ಕೊಡೋಕೆ ಇಷ್ಟಪಡೋದಿಲ್ಲ. ಸೊ ಹಾಗಾಗಿ ಇವರಿಗೆ ಎಂಥ ಕೆಲಸಗಳನ್ನ ಕೊಟ್ಟರು ಕೂಡ ಆ ಕೆಲಸನ ಫಿನಿಶ್ ಮಾಡೋವರೆಗೂ ಕೂಡ ಅವರು ತಾಳ್ಮೆಗೆಡಲ್ಲ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವಿಶೇಷವಾದ ಕಾರ್ಯಕ್ರಮ ಅಂತಂದರೆ ಯಾವುದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತಂದರೆ, ಇವತ್ತು ನಕ್ಷತ್ರಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಕ್ಷತ್ರ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಒಬ್ಬ ಮನುಷ್ಯನಿಗೆ. ಯಾಕೆ ಅಂದರೆ ನಾವು ಪ್ರತಿಯೊಂದು ದೇವಸ್ಥಾನಕ್ಕೆ ಹೋದಾಗೂ ಕೂಡ ನಾವು ರಾಶಿ ನಕ್ಷತ್ರ ಹೇಳಿನೇ ಅರ್ಚನೆ ಮಾಡಿಸ್ಕೊಳ್ಳೋದು. ಸೊ ಈ ಕಾರಣದಿಂದ ನಕ್ಷತ್ರ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಯಾವ ನಕ್ಷತ್ರದಲ್ಲಿ ನಾವು ಜನ್ಮ ತಾಳಿರ್ತೀವಿ ಅನ್ನೋದ್ರ ಮೇಲೇ ಯಾವ ದಶ ಶುರುವಾಗುತ್ತೆ ಅನ್ನೋದು ಕೂಡ ನಿರ್ಧಾರ ಆಗುತ್ತೆ. ಅದ್ರ ಮೇಲೇ ನಮಗೆ ಫಲಗಳನ್ನ ಏನು ಹೇಗಿದೆ, ನಮ್ಮ ಜಾತಕ ಹೇಗಿದೆ ಅನ್ನೋದನ್ನ ವಿಮರ್ಶೆ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ. ಸೊ ನಕ್ಷತ್ರ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವತ್ತಿಂದ ನಾವು ನಕ್ಷತ್ರಗಳ ಬಗ್ಗೆ ಮಾತಾಡೋಣ. ಯಾವ ನಕ್ಷತ್ರದಲ್ಲಿ ಹುಟ್ಟಿರೋರ ಗುಣ ಸ್ವಭಾವ ಹೇಗಿರುತ್ತೆ, ಅವರು ಎಂಥ ದೇವತೆಗಳನ್ನ ಅವರು ಪ್ರಾರ್ಥನೆ ಮಾಡಬೇಕು, ಮತ್ತು ಯಾವ ಕೆಲಸಗಳನ್ನ ಮಾಡಿದ್ರೆ ಅವ್ರಿಗೆ ಅಭಿವೃದ್ಧಿ ಆಗತ್ತೆ, ಇದ್ರ ಬಗ್ಗೆ ಇವತ್ತಿನ ದಿವಸ ನಾವು ತಿಳ್ಕೊಳ್ಳೋಣ. 4ನೇ ನಕ್ಷತ್ರ ಬಂದು ರೋಹಿಣಿ ನಕ್ಷತ್ರ ಆಗಿರುತ್ತೆ. ಸೊ ರೋಹಿಣಿ ನಕ್ಷತ್ರದವರ ಗುಣ ಸ್ವಭಾವ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ ನಾವೀಗ. ಸೊ ರೋಹಿಣಿ ನಕ್ಷತ್ರದ ದೇವತೆ ಬಂದು ಬ್ರಹ್ಮ ಆಗಿರ್ತಾರೆ, ಅಧಿಪತಿ ಬಂದು ಚಂದ್ರ ಆಗಿರ್ತಾನೆ. ಸೊ ಚಂದ್ರನ ನಕ್ಷತ್ರನೇ ಇದಾಗಿರೋದ್ರಿಂದ ಚಂದ್ರನ ತುಂಬ ಒಳ್ಳೆ ಸ್ವಭಾವಗಳು ಅಂದರೆ ಪ್ರಭಾವನೂ ಕೂಡ ರೋಹಿಣಿ ನಕ್ಷತ್ರದ ಮೇಲೆ ಬಿದ್ದಿರುತ್ತೆ. ಸೊ ಎಲ್ಲರಿಗೂ ಗೊತ್ತಿರೋಂಗೆ 27 ನಕ್ಷತ್ರದಲ್ಲಿ ರೋಹಿಣಿ ನಕ್ಷತ್ರ ಅಂದ್ರೇ ಚಂದ್ರನಿಗೆ ಬಹಳ ಪ್ರೀತಿ. ಆದ್ರಿಂದ ರೋಹಿಣಿ ನಕ್ಷತ್ರದಲ್ಲೇ ಚಂದ್ರನು ಕೂಡ ಉಚ್ಚನಾಗಿರ್ತಾನೆ. ಸೊ ರೋಹಿಣಿ ನಕ್ಷತ್ರದವ್ರಿಗೆ ಚಂದ್ರನ ಸ್ವಭಾವಗಳು ಜಾಸ್ತಿ ಇರುತ್ತೆ. ಅಂದರೆ ನೋಡೋಕ್ಕೆ ತುಂಬ ಆಕರ್ಷಕವಾಗಿರ್ತಾರೆ. ಇವರು ನೋಡೋದಕ್ಕೆ ಬಹಳ, ಇವರ ಕಣ್ಣುಗಳು ತುಂಬ ಆಕರ್ಷಕವಾಗಿರುತ್ತೆ. ಸೊ ಎಲ್ಲೇ ಇದ್ದರೂ ಕೂಡ ರೋಹಿಣಿ ನಕ್ಷತ್ರದವ್ರನ್ನ ಬಹಳ ಬೇಗ ಗುರುತಿಸ್ಬೋದು. ಯಾವುದೋ ಒಂದು ಐಡೆಂಟಿಫಿಕೇಶನ್ ಅವ್ರದ್ದು ಇದ್ದೇ ಇರುತ್ತೆ. ಇವ್ರು ನೋಡೋಕೆ ಈ ಥರ ಇದ್ದಾರಲ್ವಾ ಅನ್ನೋವಂಥ ಒಂದು ಗುಣ ಸ್ವಭಾವ ಇವ್ರನ್ನ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಸೊ ಇವ್ರು ಯಾವಾಗಲೂ ಕೂಡ ಎಲ್ಲರನ್ನೂ ಪ್ರೀತಿಸೋವಂಥ ಒಂದು ಪ್ರವೃತ್ತಿಯವರಾಗಿರ್ತಾರೆ. ಯಾರನ್ನೂ ಕೂಡ ಕಳ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಫ್ಯಾಮಿಲಿ ಅಂತಂದರೆ ಬಹಳ ಇಷ್ಟ ಇವರಿಗೆ. ಫ್ಯಾಮಿಲಿ ಮೆಂಬರ್ಸ್ನ ಅಷ್ಟು ಪ್ರೀತಿಸ್ತಾರೆ, ಯಾರನ್ನೂ ಬಿಟ್ಕೊಡೋಕೆ ಇಷ್ಟಪಡೋದಿಲ್ಲ. ಯಾವಾಗಲೂ ಅವರು ಒಳ್ಳೆಯದನ್ನ, ಅವ್ರನ್ನ ಶ್ರೇಯಸ್ನ ಬಯಸುವಂಥ ಒಂದು ವ್ಯಕ್ತಿತ್ವ ಇವ್ರದ್ದು ಆಗಿರುತ್ತೆ. ಇವರಲ್ಲಿ ಯಾವಾಗಲೂ ಕೂಡ ಸ್ಥಿರತೆ ಅನ್ನೋದಿರುತ್ತೆ, ತಾಳ್ಮೆ ಅನ್ನೋದಿರುತ್ತೆ. ಸೊ ಹಾಗಾಗಿ ಇವರಿಗೆ ಎಂಥ ಕೆಲಸಗಳನ್ನ ಕೊಟ್ಟರು ಕೂಡ ಆ ಕೆಲಸನ ಫಿನಿಶ್ ಮಾಡೋವರೆಗೂ ಕೂಡ ಅವರು ತಾಳ್ಮೆಗೆಡಲ್ಲ. ಯಾರಿಗೆ ಎಷ್ಟೇ ಅವ್ರನ್ನ ಕೆಣಕಿದ್ರು ಕೂಡ, ಯಾರಿಗೆ ಎಷ್ಟೇ ಅವ್ರಿಗೆ ಏನೇ ಅಂದರೂ ಕೂಡ ತಾಳ್ಮೆಯಿಂದ ಇದ್ದು ಸಮಯನ ನೋಡಿ ಅವರು ಮಾತಾಡುವಂಥ ಪ್ರವೃತ್ತಿಯವರಾಗಿರ್ತಾರೆ. ಹಾಗೆ ಅವರ ಕೆಲಸಗಳನ್ನ ಹಠ ಬಿಡ್ದಿರ, ಎಂಥ ಕಷ್ಟಗಳು ಬಂದರೂ ಕೂಡ ಹಠ ಬಿಡ್ದಿರ ಕೆಲಸನ ಸಾಧಿಸುವಂಥವ್ರಾಗಿರ್ತಾರೆ. ಹಾಗೆ ಇವರು, ನಾನು ಆಗಲೇ ಹೇಳಿದೆ, ಕುಟುಂಬದ ಮೇಲೆ ಇವರಿಗೆ ಬಹಳಷ್ಟು ಪ್ರೀತಿ ಇದೆ ಅಂತ. ಅಷ್ಟೇ ಎಮೋಷ್ನಲ್ ಕೂಡ ಇವರಾಗಿರ್ತಾರೆ. ಇವ್ರಿಗೆ ತುಂಬ ಜನ ಹರ್ಟ್ ಮಾಡೋರು ಜಾಸ್ತಿ ಆಗಿರ್ತಾರೆ. ಇವ್ರ ಜೊತೆ ತುಂಬ ಚೆನ್ನಾಗಿದ್ದು ಸ್ವಲ್ಪ ದಿವಸದಲ್ಲೇ ಇವ್ರಿಗೇನಾದರೂ ಮನಸ್ಸಿಗೆ ನೋಯಿಸೋವಂಥದ್ದು, ಇವ್ರಿಗೆ ಒಂದು ಚೂರು ಯಾರಾದರೂ ಏನಾದರೂ ಅಂದ್ಬಿಟ್ರೆ ಈಚೆ ಕಡೆ ನೋಡೋಕ್ಕೆ ಧೈರ್ಯವಾಗಿ ಎದುರಿಸೋವಂಥ ಒಂದು ವ್ಯಕ್ತಿತ್ವ ಇವ್ರದ್ದಾಗಿದ್ರೂ ಕೂಡ ಮನಸ್ಸಿನಲ್ಲಿ ಬಹಳಷ್ಟು ಕೊರಗುವಂಥವ್ರಾಗಿರ್ತಾರೆ. ಮಾನಸಿಕವಾಗಿ ಸಣ್ಣ ಪುಟ್ಟ ವಿಚಾರಗಳನ್ನು ಕೂಡ ತಲೆಯಲ್ಲಿ ಹಾಕ್ಕೊಂಡು ಸಿಕ್ಕಾಪಟ್ಟೆ ಕೊರಗುವಂಥದ್ದು, ಈ ರೀತಿ ಆಗುವಂಥ ಒಂದು ವ್ಯಕ್ತಿತ್ವ ಇವ್ರಿಗಾಗಿರುತ್ತೆ. ಅದಕ್ಕಾಗಿಯೇ ಇವರಿಗೆ ಯಾವುದಾದ್ರು ಕಾಯಿಲೆಗಳು ಬಂತು ಅಂತಂದರೆ, ಇವ್ರಿಗೇನಾದರೂ ಜಾತಕದಲ್ಲಿ ಚಂದ್ರ ಕೆಟ್ಟಿದ್ರೆ, ಅಂದರೆ ದುಸ್ಥಾನಗಳಲ್ಲಿ ಕೂತಿದ್ರೆ ಯಾವಾಗಲೂ ಕೂಡ ಏನಾದರೂ ಒಂದು ಆಲೋಚನೆಯನ್ನು ಮಾಡ್ತಾನೆ ಇರ್ತಾರೆ. ಇದರಿಂದನೇ ಇವರ ಮಾನಸಿಕವಾಗಿ ಇವರು ಖಿನ್ನರಾಗೋಗ್ಬಿಡ್ತಾರೆ. ಸೊ ಎಷ್ಟೇ ಸದೃಢರಾಗಿದ್ರೂ ಕೂಡ ಗ್ರಹ ದೋಷಗಳೇನಾದರೂ ಇತ್ತು ಅಂತಂದರೆ ಖಂಡಿತವಾಗ್ಲೂ ಅದನ್ನು ಸರಿ ಮಾಡಿಕೊಳ್ಳೇಬೇಕು ಇವರು. ಇನ್ನು ರೋಹಿಣಿ ನಕ್ಷತ್ರದಲ್ಲೇ ಯಾರು ಕೃಷ್ಣನು, ಶ್ರೀಕೃಷ್ಣ ಪರಮಾತ್ಮನೂ ಹುಟ್ಟಿರೋದ್ರಿಂದ ಇವರು ಯಾವಾಗಲೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ಒಂದು ಮಂತ್ರಗಳನ್ನ ಜಪ ಮಾಡ್ಕೊಳ್ಳುವಂಥದ್ದು, ಆ ದೇವ್ರನ್ನ ಆರಾಧನೆ ಮಾಡೋದ್ರಿಂದನೂ ಕೂಡ ಇವ್ರ ಜೀವನದಲ್ಲಿ ಏಳಿಗೆನ ನೋಡ್ಬೋದು. ಜೊತೆಗೆ ಬ್ರಹ್ಮನ ಆರಾಧನೆ ಮಾಡುವಂಥದ್ದು, ಇವ್ರಿಗೆ ಅತಿಯಾದ ಜ್ಞಾನ ಕೂಡ ಇರುತ್ತೆ. ಸಣ್ಣ ಪುಟ್ಟ ವಿಚಾರಗಳು ಯಾವುದೋ ಒಂದು ಚೂರು ಎಳೆಯಷ್ಟು ಹೇಳಿದ್ರೆ ಸಾಕು, ಅದ್ರ ಬ್ರಹ್ಮಾಂಡನೇ ಅವರು ಸೃಷ್ಟಿ ಮಾಡುವಂಥ ಒಂದು ಕೇಪಬಲ್ ಇರೋವಂಥವ್ರಾಗಿರ್ತಾರೆ. ಇವ್ರಿಗೆ ಸೂಟಬಲ್ ಆಗುವಂಥ ಕೆಲಸಗಳು ಯಾವುದು ಅಂತ ನೋಡಿದ್ರೆ, ಇವ್ರಿಗೆ ಸಂಗೀತ ಆಗಿರ್ಬೋದು, ಅಥವಾ
ಸಾಹಿತ್ಯ ಬರೆಯುವಂಥದ್ದಾಗಿರ್ಬೋದು, ಅಥವಾ ಯಾವುದಾದ್ರೂ ಕೌನ್ಸಿಲ್ ಮಾಡುವಂಥ ಕೆಲಸಗಳಾಗಿರ್ಬೋದು, ಅಥವಾ ನೀರಿಗೆ ಸಂಬಂಧಪಟ್ಟಿರುವಂಥ ಕೆಲಸಗಳು ಮಾಡುವಂಥದ್ದಾಗಿರ್ಬೋದು, ಇದೆಲ್ಲನೂ ಕೂಡ ಬಹಳ ಬಹಳ ಚೆನ್ನಾಗಿ ಇವ್ರಿಗೆ ಸೂಟ್ ಆಗುತ್ತೆ. ಜೊತೆಗೆ ಏನು ಬಿಸ್ನೆಸ್ ಅಂತ ಬಂದಾಗ ಇವ್ರಿಗೆ ಫುಡ್ ಬಿಸ್ನೆಸ್ ತುಂಬ ಚೆನ್ನಾಗಿ ಬರುತ್ತೆ. ಅದರಲ್ಲೂ ಎಸ್ಪೆಷಲಿ ಅಡುಗೆ ಮಾಡುವಂಥದ್ದು, ಯಾಕಂದರೆ ಇವರು ತುಂಬ ರುಚಿನ ನೋಡುವಂಥವ್ರಾಗಿರ್ತಾರೆ. ಸೊ ಹಾಗಾಗಿ ಇವ್ರ ಕೈಯಲ್ಲಿ ಮಾಡಿರೋಂಥ ಅಡುಗೆಗಳು ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ಮತ್ತು ಟ್ರಾವೆಲ್ ಬಿಸ್ನೆಸ್ ಕೂಡ ಇವರಿಗೆ ತುಂಬ ತುಂಬ ಚೆನ್ನಾಗಿ ಸೂಟಬಲ್ ಆಗುತ್ತೆ. ಇನ್ನು ಇವರು ಪೋಷಣೆ ಮಾಡಬೇಕಾಗಿರುವಂತಹ ಗಿಡಗಳ್ಯಾವುದು, ದಾನ ಮಾಡಬೇಕಾಗಿರೋದು ಯಾವುದು, ಪಠಿಸ್ಬೇಕಾಗಿರೋ ಮಂತ್ರ ಯಾವುದು ಅಂತ ನೋಡಿದ್ರೆ ರೋಹಿಣಿ ನಕ್ಷತ್ರದವರು ಚಂದ್ರನ ಬೀಜ ಮಂತ್ರಗಳು ಅಥವಾ ಚಂದ್ರ ಗಾಯತ್ರಿ ಮಂತ್ರನ ಪಠನೆ ಮಾಡ್ಕೊಳ್ಳೋದು, ಬ್ರಹ್ಮನ ಆರಾಧನೆ ಮಾಡ್ಕೊಳ್ಳುವಂಥದ್ದು ಮತ್ತು ಕೃಷ್ಣನ ಆರಾಧನೆ ಮಾಡುವಂಥದ್ದು, ಇದೆಲ್ಲನೂ ಕೂಡ ಅವ್ರಿಗೆ ಯಶಸ್ಸನ್ನು ಕೊಡುತ್ತೆ. ದಾನ ಯಾವುದನ್ನು ಮಾಡಬೇಕು ಅಂತ ನೋಡಿದ್ರೆ ರೋಹಿಣಿ ನಕ್ಷತ್ರದವರು ಯಾವಾಗ್ಲೂ ನೇರಳೆ ಹಣ್ಣನ್ನು ದಾನ ಮಾಡುವಂಥದ್ದು, ಅದು ಸೀಸನಲ್ಲಿ ಬರುತ್ತೆ. ಸೊ ಆವಾಗ ನೇರಳೆ ಹಣ್ಣನ್ನು ದಾನ ಮಾಡುವಂಥದ್ದು, ಅಥವಾ ಬಿಳಿಯ ವಸ್ತುಗಳನ್ನ ದಾನ ಮಾಡುವಂಥದ್ದು, ಹಾಲು, ಮೊಸರು, ಸಕ್ಕರೆ ಇಂಥದನ್ನು ದಾನ ಮಾಡುವಂಥದ್ದು, ಮತ್ತು ಯಾವಾಗಲೂ ಕೂಡ ಈಶ್ವರನಿಗೆ ಜಲಾಭಿಷೇಕನ ಕೊಡುವಂಥದ್ದು, ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಗ್ರಹದೋಷಗಳೇನಾದರೂ ಇತ್ತು ಅಂದರೆ ಅದು ಕ್ರಮೇಣವಾಗಿ ಕಮ್ಮಿ ಆಗುತ್ತೆ. ಇವರು ಪೋಷಣೆ ಮಾಡಬೇಕಾಗಿರುವಂತಹ ಗಿಡ ಮರ ಯಾವುದು ಅಂತಂದರೆ ಈ ನೇರಳೆ ಗಿಡನ ಇವರು ಪೋಷಣೆ ಮಾಡಬೇಕಾಗತ್ತೆ. ಒಂದು ಪಾಟಲ್ಲಿ ಹಾಕ್ಕೊಂಡು ಅದಕ್ಕೆ ನೀರು ಹಾಕೋದು, ಅದನ್ನು ಆರೈಕೆ ಮಾಡೋದು ಮಾಡ್ಬೋದು. ಅಥವಾ ಮರಕ್ಕೆ ಹೋಗಿ ಯಾವಾಗಾದರೂ ಅದನ್ನು ನೋಡಿದಾಗ ಅದನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದನೂ ಕೂಡ ನಿಮ್ಮಲ್ಲಿರುವಂತಹ ಗ್ರಹ ದೋಷಗಳು ಕ್ರಮೇಣವಾಗಿ ಕಮ್ಮಿ ಆಗುತ್ತೆ. ಸೊ ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಎಲ್ಲರಿಗೂ ನನ್ನ ಧನ್ಯವಾದಗಳು.